ಮಿನಿ ಲಾಗೋಗಿ ಕೊಡ್ಸಿದ್ದೀನಿ. ಅದಕ್ಕೆ ಹುಚ್ಚು ಮುಂಡೆ ಹೋಗಿ ಅಂತ ಕಿತ್ತೋಗಿರೋಳು ಕಮೆಂಟ್ ಹಾಕೋಳೆ. ಸುಮ್ಮನೆ ಬಿಡ್ತೀನ ನಾನು, ಮಿಸ್ ಬಿಡ್ತಿದ್ದೀನಿ ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ನಾವು ಜಾಸ್ತಿ ಎಲ್ಲೋಗುತ್ತೆ ಅವ್ರ ಜಾತಿ ಬುದ್ಧಿ. ಚಪಾತಿ ತಿನ್ನೋ ಬುದ್ಧಿ. ಚಪಾತಿ ಫ್ಯಾಮಿಲಿನ ನಿಮ್ಮದು? ಇಲ್ಲಿ ನೋಡ್ಕೊಂಡೆಲ್ಲೋ ಚಪಾತಿ ಫ್ಯಾಮಿಲಿನ ನಿಮ್ಮದು? ಅಕ್ಕು ನಿತ್ಕೊಂಡು ಓಡಿಸ್ತಾರೆ ಅದನ್ನ. ಸೈಕಲ್ ಏನಾದರೂ ಎತ್ಕೊಂಡು ಬಂದರೆ ಅವಳು ತುಳಿತಿದ್ರೆ ಬೇರೆ ಮಕ್ಕಳೆಲ್ಲ ಅವಳ ನೋಡ್ಕೊಂಡಿರ್ತಾರೆ. ಸೊ ಬೇಜಾರಾಗುತ್ತೆ, ನನಗೆ ಬೇಜಾರಾಗುತ್ತೆ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆ ತನಕ ನೋಡಿ. ಇವತ್ತೇನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ, ಕೊನೆ ತನಕ ವಿಡಿಯೋ ನೋಡಿ. ಸೊ ಗೈಸ್, ಇವತ್ತು ಎದ್ದಿದ್ದೆ ಲೇಟ್ ಆಯಿತು. ಟೈಮ್ ನೋಡಿ ಇವಾಗ ಎಷ್ಟು ಆಗ್ತಿದೆ ಅಂತ, 2:15 ಆಗ್ತಿದೆ. ಎದ್ದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಚಾರ್ವಿ ಇಬ್ಬರು ಫ್ರೆಶ್ ಅಪ್ ಆಗಿ ನನ್ನ ಮಗಳು ಸೈಕಲಲ್ಲಿ ಆಟ ಆಡ್ತಾವಳೆ. ಸೊ ಕೆಲಸ ಎಲ್ಲ ಮುಗಿಸ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿತ್ತು ಗೈಸ್. ನನಗೆ ವಿಡಿಯೋ ಸ್ಟಾರ್ಟ್ ಮಾಡೋಷ್ಟು ಪೇಷನ್ಸ್ ಇದ್ದಿಲ್ಲ, ಗಂಟ್ಲೆಲ್ಲ ನೋವ್ತಿತ್ತು. ಸೊ ಅದಕ್ಕೆ ನೋಡಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ಇವಾಗ ಊಟಕ್ಕೆ ಇದೇ ಇದೆ ಗೈಸ್, ನೂಡಲ್ಸೇ ಇದೆ. ಯಾಕಂದರೆ ನೈಟು ನಾವು ಅಷ್ಟು ನೂಡಲ್ಸು ತಿಂದಿಲ್ಲ, ಖಾಲಿನೇ ಆಗಿಲ್ಲ, ಇದು ಸ್ವಲ್ಪ ಇತ್ತು. ಅದಕ್ಕೆ ಫ್ರಿಜ್ಜಲ್ಲಿ ಇಕ್ಬಿಟ್ಟು ಮಲಗಿಬಿಟ್ಟಿದೆ ಬೆಳಗ್ಗೆ ತಿನ್ಕೊಳ್ಳೋಣ ಅಂತ. ಸೊ ಅದಕ್ಕೆ ಇವಾಗ ಊಟಕ್ಕೆ ಅದೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಮ್ಮ ಹಸ್ಬೆಂಡ್ ಬಂದು ಬೆಳಗ್ಗೆ 7 ಗಂಟೆಗೆ ನಾವು ಬಂದರು. ನಮ್ಮ ಹಸ್ಬೆಂಡ್ ಬಂದು ಮಲಗಿ ಮತ್ತೆ 1 ಗಂಟೆಗೆ ನಾವು ಹೋಗವ್ರೆ. ಸೊ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ, ಅದನ್ನ ನೋಡ್ಕೊಂಡು ಬನ್ನಿ. ಸರ್ಪ್ರೈಸ್. ಏನು ಅವನ ಹೆಸರು? ಚಿಂಚನ್. ಚಿಂಚನ್. ಫೋನಲ್ಲೂ వచ్చునా సించాను? ತೋರ್ಸು ಯಾವುದು ಸಿಂಚಾನ್? ಅದು ಅಲ್ಲ ಮಗನೇ, ಇದು ಕಣ್ಣು ಇವನ್ ಚಿಂಚಾನ್. ಸೂಪರ್ ಆಗಿ ಹೇಳ್ತೀಯ ಮಗ ನೀನು. ನೀನು ಹಿಂಗೆ ನಾಟಕ ಮಾಡ್ಕೊಂಡು ಅವಳ ಬಿಟ್ಟೋಗೋದಕ್ಕೆ ತಾನೆ. ಸೈಕಲ್ ಓಡಿಸ್ಕೊ ಬತ್ತೀನಿ. ನೀನ್ ತಾನೇ ಕೇಳ್ತಿದ್ದೆ ಎತ್ಕೊಡೋಕೆಲ್ಲ, ಅಪ್ಪಗೆ ಎತ್ಕೊಡೋಕೆಲ್ಲ ಅಂತ ಇಂದ ಎತ್ಕೊಟ್ಟವನೆ. ಇರು ಒರೆಸ್ತೀನಿ ಸ್ವಲ್ಪ ಅಪ್ಪ ಹೋದ್ಮೇಲೆ. ಫ್ರೈ ನೂಡಲ್ಸ್ ಸ್ವಲ್ಪ ಇದೆ, ಊಟ ಮಾಡ್ಕೊಳ್ಳೋಣ ಫಸ್ಟು. ನಮ್ಮ ಹಸ್ಬೆಂಡ್ ಬರ್ತಾರಂತೆ ಗೈಸ್, 2 ಅವರ್ ಅಂದರು. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಬಂದರೆ ಚಿಕನ್ ಏನಾದರೂ ತಂದರೆ ಸ್ವಲ್ಪ ಸೂಪ್ ಥರ ಮಾಡ್ಕೊಂಡು ಸಾರನ್ನ ಸ್ವಲ್ಪ ಸೂಪ್ ಥರ ಕುಡಿಬೇಕು. ಯಾಕಂದರೆ ಕೋಲ್ಡ್ಗೆ ಸಖತ್ತಾಗಿರುತ್ತೆ. ಆಲ್ರೆಡಿ ನನಗೇನು ಅಷ್ಟು ಟೇಸ್ಟ್ ಗೊತ್ತಾಗ್ತಾ ಇಲ್ಲ, ಲೈಟಾಗಿ ಗೊತ್ತಾಗ್ತಾ ಇಲ್ಲ. ಸೊ ಇವತ್ತು ಮಾತ್ರ ಇಸ್ಕೊಬಂದು ಕೊಡ್ತಾರಂತೆ, ತಿನ್ಕೊಬಿಡೋಣ ನೈಟಿಗೆ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಇಷ್ಟೊತ್ತಲ್ಲಿ ಬ್ರೇಕ್ಫಾಸ್ಟ್ ಅಂತ 2:15 ಎದ್ದಿದ್ದೆ ಲೇಟ್ ಆಯಿತು, ಏನು ಮಾಡೋಣ. ಗೊತ್ತಾ, ಹೀಗೆ ಊಟ ಮಾಡ್ಕೊಂಡು ಕೂತಿದ್ದೆ. ನಮ್ಮ ಹಸ್ಬೆಂಡ್ ಫೋನ್ ಮಾಡಿದ್ದೆ, ಮಿನಿ ಲಾಗಿಗೆ ಯಾರೋ ಕಮೆಂಟ್ ಮಾಡೋರು ನೋಡ್ದ ಅಂದರು. ಸೊ ನಾನು ಅಷ್ಟು ಅಬ್ಸರ್ವ್ ಮಾಡಲ್ಲ ಗೈಸ್ ಕಮೆಂಟ್ಗಳು. ಸೊ ಇಲ್ಲ ಅಂದ್ಬಿಟ್ಟು ನಾನು ಯೂಟ್ಯೂಬಲ್ಲೇನೋ ಯಾರು ಬೈತಿರೋದಂತ ಯೂಟ್ಯೂಬ್ ಹುಡುಕ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಆ ಥರ ಎಲ್ಲ ನಾನು ಬೈಯಲ್ಲ, ನನಗೆ ಗೊತ್ತು. ನಾನು ಇಲ್ಲ ಕಣೋ ಆ ಥರ ಎಲ್ಲ ಯಾರು ಕಮೆಂಟ್ ಮಾಡಲ್ಲ ಅಂದರೆ. ಆಮೇಲೆ ನಮ್ಮ ಹಸ್ಬೆಂಡ್ ಸ್ಕ್ರೀನ್ಶಾಟ್ ಕಳಿಸಿದ್ರು, ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ನಿನ್ನೆ ಪಾಪು ಒಂದು ವಾಯ್ಸ್ ಓವರ್ ಕೊಟ್ಟವಳು ನೋಡಿ ಲಾಗ್ಗೆ ಅಲ್ಲುಜ್ಜೋದು. ಆ ವಾಯ್ಸ್ ಓವರು ಮಿನಿ ಲಾಗೋಗಿ ಕೊಡ್ಸಿದ್ದೀನಿ. ಅದಕ್ಕೆ ಹುಚ್ಚು ಮುಂಡೆ ಹೋಗಿ ಅಂತ ಕಿತ್ತೋಗಿರೋಳು ಕಮೆಂಟ್ ಹಾಕೋಳೆ.
ಸುಮ್ಮನೆ ಬಿಡ್ತೀನ ನಾನು ಆ್ಯಕ್ಚುಲಿ ಯಾವ ವಿಡಿಯೋಗೂ ರಿಪ್ಲೈ ಮಾಡಲ್ಲ ಗಾಯ್ಸ್. ಯಾಕಂದರೆ ಸುಮ್ಮನೆ ಮಾತಾಡೋದ್ರಲ್ಲಿ ಏನು ಪ್ರಯೋಜನ ಐತೆ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಬಟ್ ಇದಕ್ಕೆ ನಾನು ಏನಕ್ಕೆ ರಿಪ್ಲೈ ವಿಡಿಯೋ ಹಾಕಿದ್ದೀನಿ ಅಂದರೆ, ನನ್ನ ಮಗಳು ವಾಯ್ಸ್ ಓವರ್ ಕೊಟ್ಟವಳೆ. ಅದು ಹೆಂಗೆ ಅವಳು ಹುಚ್ಚುಮುಂಡೆ ಹೋಗೊಂಡ್ಬಿಡ್ತಾಳೆ. ನಾನು ಒಬ್ಬಳೇ ವಾಯ್ಸ್ ಓವರ್ ಕೊಟ್ಟಿದ್ರೆ ಅವಳು ಅನ್ನಲಿ ನಾನು ಅನ್ಸ್ಕೊತೀನಿ. ನನಗೆ ಆವಾಗ ನಾನೇನು ರಿಪ್ಲೈ ಮಾಡ್ತಿದ್ದೆ ಡಿಲೀಟ್ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಡ್ತದೆ. ಯಾಕಂದರೆ ಈ ಥರ ಕಿತ್ತೋಗಿರೋರು ತುಂಬ ಜನ ಇರ್ತಾರೆ ಸೋಷಿಯಲ್ ಮೀಡಿಯಲ್ಲಿ. ನಾವು ವೀಡಿಯೋಸ್ ಮಾಡ್ತಿದ್ದೀವಿ ಅಂದರೆ ನಮ್ಗೆ ಬಂದು ಬ್ಯಾಡ್ ಕಮೆಂಟ್ ಹಾಕೋದಕ್ಕೆ ಯಾವಲ್ಲೋ ಒಬ್ಳು ಇದ್ದೇ ಇರ್ತಾಳೆ. ಪಕ್ಕ ಹುಡ್ಕೊತಾರೆ ಗೈಸ್ ಯಾರಾದರೂ ಒಬ್ಬರು ವೀಡಿಯೋಸ್ ಮಾಡ್ತಿದ್ರೆ. ಸೊ ಅದಕ್ಕೆ ನಾನಿವಾಗ ಒಂದು ರಿಪ್ಲೈ ವಿಡಿಯೋ ಹಾಕಿದ್ದೀನಿ, ನೋಡ್ಕೊಬನ್ನಿ. ಇನ್ನು ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇದು ಮಾಡಿಲ್ಲ, ಸೊ ವಿಡಿಯೋ ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಳ್ಳಿ ಗೈಸ್. ಸೊ ಗೈಸ್, ಇಲ್ಲೊಬ್ಳು ಕಮೆಂಟ್ ಮಾಡವಳು ನೋಡಿ, ಹುಚ್ಚುಮುಂಡೆ ಹೋಗಿ ಅಂತೆ. ನಾನು ಯಾವ ಕಮೆಂಟ್ಗೂ ಈ ಥರ ರಿಪ್ಲೈ ಮಾಡಲ್ಲ. ಇದಕ್ಕೆ ಯಾಕೆ ರಿಪ್ಲೈ ಮಾಡ್ತಿದ್ದೀನಿ ಅಂದರೆ, ಇದರಲ್ಲಿ ನನ್ನ ಮಗಳು ವಾಯ್ಸ್ ಕೊಟ್ಟವಳೆ, ಸೊ ಅದಕ್ಕೆ ರಿಪ್ಲೈ ಮಾಡ್ತಿದ್ದೀನಿ. ಯಾಕೆ ನಮ್ಮ ಹುಚ್ಚುಮುಂಡೆ ಹೋಗು ಅಂತ ಇದೆಯಾ? ಯಾಕೆ ನಿಮ್ಮ ಮನೇಲಿ ಬಂದು ಕೂತ್ಕೊಂಡು ತಿಂತಿದ್ದೀನಾ? ನಿಮ್ಮ ಅಪ್ಪ ಅಮ್ಮ ನನ್ನ ಸಾಕ್ತಾವ್ರಾ? ಹಾಂ, ನನ್ನ ಫೋನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀನು ಯಾವಲ್ಲಿ ಬಂದು ಕಮೆಂಟ್ ಹಾಕೋದಕ್ಕೆ? ನಿನಗೆ ನನ್ನ ವಿಡಿಯೋ ಇಷ್ಟ ಇದೆಯಾ ನೋಡು, ಇಲ್ಲಾಂದ್ರೆ ಸ್ಕಿಪ್ ಮಾಡು, ಇಲ್ಲಾಂದ್ರೆ ಬ್ಲಾಕ್ ಮಾಡು. ಅದು ಬಿಟ್ಬಿಟ್ಟು ಹುಚ್ಚುಮುಂಡೆ ಹೋಗಿ ಅಂತ ಯಾಕೆ ನಿಮ್ಮ ಅಮ್ಮ ಸಾಕ್ತಾವಲ್ಲ ನನ್ನ? ಹೋಗಿ ನಿಮ್ಮ ಅಮ್ಮನಿಗೆ, ನಿಮ್ಮ ಅಕ್ಕನಿಗೆ, ಇಲ್ಲಾಂದ್ರೆ ನಿನ್ಗೆ ಮಕ್ಳೇನಾದ್ರು ಹುಟ್ಟಿದ್ರೆ ನಿನ್ನ ಮಕ್ಳಿಗೆ ಹೇಳ್ಕೊ ಹುಚ್ಚುಮುಂಡೆ ಹೋಗ್ರೆ ಅಂತ. ಬಿಟ್ಟಿಯಾಗಿ ಕಮೆಂಟ್ ಫ್ರೀಯಾಗಿ ಬಿಟ್ಟವ್ರಲ್ಲ ಅಂತ ಕಮೆಂಟ್ ಹಾಕೋದಕ್ಕೆ ಬಂದ್ಬಿಟ್ಟವಳೆ ನಾಯಿ. ಇನ್ನೊಂದ್ಸತಿ ನಾನು ವಿಡಿಯೋ ಕಮೆಂಟ್ ಹಾಕಿ ನೋಡಿ ಮಾಡ್ತೀನಿ. ನನ್ನ ಫಾಲೋನೇ ಮಾಡ್ತಿಲ್ಲ, ಏನಕ್ಕೆ ಕಮೆಂಟ್ ಹಾಕ್ತೀಯಾ? ವಿಡಿಯೋ ಇಷ್ಟ ಆದ್ರೆ ನೋಡು, ಇಲ್ಲಾಂದ್ರೆ ಮುಚ್ಕೊಂಡಿರೋ ಪ್ರೈವೇಟ್ ಐಡಿ ಇಟ್ಕೊಂಡು ಬದುಕ್ತಾ ಇರೋಳು ನೀನು. ಬಂದ್ಬಿಟ್ಟವಳು ಹೇಳಿ ಕಮೆಂಟ್ ಹಾಕೋದಿಕ್ಕೆ. ನೋಡಿದ್ರಲ್ವಾ, ಇದ್ರಲ್ಲಿ ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದ್ಯಾ? ತಪ್ಪಿದ್ರೆ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಾನು ಮಾತಾಡಿರೋದು ಕರೆಕ್ಟಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸುಮ್ಮನೆ ಯಾರಿಗೂ ಕಮೆಂಟ್ ಆಗಬಾರ್ದು ಗಾಯ್ಸ್. ಹುಚ್ಚುಮುಂಡೆ ಹೋಗೋ ಅನ್ನೋಕೆ ಅವಳು ಯಾರು? ಅವ್ರ ಅಪ್ಪ ಅಮ್ಮ ಸಾಕ್ತಾರೋ ನನ್ನ? ಇಲ್ಲ ತಾನೆ. ನಾನಂತೂ ಯಾರಿಗೂ ಕಮೆಂಟ್ ಹಾಕಕ್ಕೆ ಹೋಗಲ್ಲ, ಯಾರು ವೀಡಿಯೋಸು ನೋಡೋಕೆ ಹೋಗಲ್ಲ ಗಾಯ್ಸ್. ನಾನು ಈ ನಡುವೆ ನಾನು ಲಾಗ್ ಮಾಡ್ತೀನ, ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನ, ಪೋಸ್ಟ್ ಮಾಡ್ತೀನಿ, ನಾನು ಫಾಲೋ ಮಾಡೋರು ವೀಡಿಯೋ ಬರುತ್ತೆ, ಲೈಕ್ ಕೊಡ್ತೀನ, ಸುಮ್ಮನೆ ಇರ್ತೀನಿ, ಅಷ್ಟೇ ನನ್ನ ಕೆಲಸ. ಇವುಗಳೆಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಹುಚ್ಚುಮುಂಡೆ ಹೋಗು, ಆ ಮುಂಡೆ ಹೋಗಿ ಮುಂಡೆ ಹೋಗಂದ್ರೆ ಅನ್ಸ್ಕೊಂಡು ಬಿದ್ದಿರೋಕೆ ನಾವ್ಯಾರು? ಏನು ಅವ್ರ ಮೇಲೆ ಹೋಗಿ ಕೂತ್ಕೊಂಡು ತಿಂತಿದ್ವ? ನನ್ನ ಗಂಡನೇ ಹುಚ್ಚುಮುಂಡೆ ಅಂದರೆ ನಾನು ಸುಮ್ಮನಿರೋವಳಲ್ಲ, ಇನ್ನು ಇವಳ್ಯಾರು? ಅದಕ್ಕೆ ಸರಿಯಾಗಿ ಇಕ್ಕಿದ್ದೀನಿ ನೋಡಿ ಅವಳಿಗೆ. ಪ್ರೈವೇಟ್ ಐ ಡಿ ಇಕ್ಕೊಂಡು ಬಂದ್ಬಿಟ್ಟು ಕಮೆಂಟ್ ಮಾಡ್ತಾಳೆ ಗೈಸ್. ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು ನನಗೆ. ಅದಕ್ಕೆ ರಿಪ್ಲೈ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾವುದಕ್ಕೂ ಆ್ಯಕ್ಚುಲಿ ನಾನು ವೀಡಿಯೋಸ್ ಮಾಡಲ್ಲ. ತುಂಬ ಬ್ಯಾಡ್ ಕಮೆಂಟ್ಸ್ ಬಂತು ಸ್ಟಾರ್ಟಿಂಗಲ್ಲಿ, ಇವಾಗ ಬರ್ತಾಯಿಲ್ಲ ಅಷ್ಟು. ಮಿನಿ ಲಾಗ್ ಸ್ಟಾರ್ಟ್ ಮಾಡಿರೋಬೇಕಾದ್ರೆ ಸಿಕ್ಕಾಪಟ್ಟೆ ಬ್ಯಾಡ್ ಕಮೆಂಟ್ ಬಂತು. ನೀನು ಹಂಗಿದ್ಯಾ, ಅಷ್ಟು ದಪ್ಪ ಇದೆಯಾ, ಇಷ್ಟು ದಪ್ಪ ಇದೆಯಾ, ಹಂಗೆ ಕಾಣಿಸ್ತೀಯ, ಹೆಂಗೆ ಕಾಣಿಸ್ತೀಯ ಅಂತ. ಬಟ್ ಓಕೆ, ನಾನು ಹೆಂಗಿದ್ರು ನನ್ನ ಇಷ್ಟಪಡೋರು ಸ್ವಲ್ಪ ಜನ ಇರ್ತಾರಂತ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಮಿನಿ ಲಾಗ್ನ ಮಾಡ್ತಾನೆ ಇದ್ದೆ. ಬಟ್ ನಿನ್ನೆ ವೀಡಿಯೋಗೆ ನಾನು ಕಮೆಂಟ್ ನೋಡಿಲ್ಲ, ನಾನು ನೋಡೋದು ಇಲ್ಲ ಕಮೆಂಟ್ಸ್ ಅಷ್ಟೊಂದು. ಯಾವತ್ತಾದರೂ ನೋಡಿದ್ರೆ ರಿಪ್ಲೈ ಕೊಡ್ತೀನಿ ಅವ್ರಿಗೆ. ನತ್ತಿ ಕೋಪನೇ ಹತ್ತುಬಿಟ್ಟು ವೀಡಿಯೋ ಹಾಕಿದ್ದೀನಿ. ಮುಚ್ಕೊಂಡಿರಬೇಕು ಅವ್ರವ್ರ ಮನೆಗಳಲ್ಲಿ. ಇಷ್ಟ ಆದರೆ ವೀಡಿಯೋ ನೋಡಬೇಕು, ಇಲ್ಲಾಂದರೆ ಸುಮ್ಮನಿರಬೇಕು. ಅದು ಬಿಟ್ಬಿಟ್ಟು ಹುಚ್ಚುಮುಂಡೆ ಅನ್ನೋಕ್ಕೆ ಇವ್ರ ಅಪ್ಪ ಅಮ್ಮ ಸಾಕ್ತಾರ ನನ್ನ ಗೈಸ್? ಹೇಳಿ, ನೀವೇ ಹೇಳಿ. ಕೋಪ ಬರುತ್ತೆ. ಇವಾಗ ನಿಮಗೆ ಯಾರಾದರೂ ಕಮೆಂಟ್ ಮಾಡಿದ್ರೆ ಕೋಪ ಬರುತ್ತಾ ಇಲ್ವಾ ಗೈಸ್? ಬರುತ್ತೆ ತಾನೇ. ನನಗಂದಿದ್ರು ನಾನು ಸುಮ್ಮನೆ ಡಿಲೀಟ್ ಮಾಡಿ ಸುಮ್ಮನೆ ಇಕ್ಬಿಡ್ತಾ ಇದ್ನೇನೋ ಗಾಯ್ಸ್. ಬಟ್ ಅದ್ರಲ್ಲಿ ನನ್ನ ಮಗಳು ವಾಯ್ಸ್ ಕೊಟ್ಟವಳೆ. ಯಾರಿಗೆ ಹೇಳ್ತಾವಳು ಹುಚ್ಚುಮುಂಡೆ ಅಂತ? ನನ್ನ ತನಕ ಬಂದರೆ ನಾನು ಸುಮ್ಮನೆ ಇರ್ತೀನೇನೋ? ನನ್ನ ಗಂಡ ನನ್ನ ಮಗಳ ತನಕ ಯಾವಲ್ಲಾದರೂ ಬಂದರೂ ನಾನು ಸುಮ್ಮನಿರೋ ಮಗಳೇ ಅಲ್ಲ ನಾನು. ಸೊ ಇದು ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡಿದೆ ಅಷ್ಟೇ ಗೈಸ್. ಸಿಕ್ಕಾಪಟ್ಟೆ ಕೋಪ ಬಂತು ಗೈಸ್. ನೀವೇನಾದರೂ ಈ ಥರ ನಿಮ್ಮ ಕಮೆಂಟ್ ಮಾಡಿದರೆ ಏನು ಮಾಡ್ತಿದ್ರಿ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಸೊ ಇವಾಗೇನು ಇಲ್ಲ, ಊಟ ಮಾಡಿದೆ. ಸೊ ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ. ನಮ್ಮ ಹಸ್ಬೆಂಡ್ ಬರ್ತೀನಿ ಅಂದವ್ರೆ, ಬಂದಮೇಲೆ ಹೆಂಗಿದ್ರು ಸ್ನ್ಯಾಕ್ಸ್ ಟೈಮ್ ಆಯಿತು. ಸ್ನ್ಯಾಕ್ಸ್ ಏನೂ ಇಲ್ಲ, ಅದಕ್ಕೆ ನಾನು ನಿನ್ನೆ ನಿಮ್ಗೆ ಇನ್ಫಾರ್ಮ್ ಮಾಡಿದ್ನಲ್ವ ಬ್ರೆಡ್ದೊಂದು ಸ್ವೀಟ್ ಮಾಡ್ತೀನಿ ಅಂತ. ಅದು ಸ್ವೀಟೇ ಗಾಯ್ಸ್, ಸ್ವೀಟೇನಾ? ಅದ್ರ ಹೆಸರೇನು ಅಂತ ಗೊತ್ತಿಲ್ಲ, ಏನೋ ಒಂದು ಗಾಯ್ಸ್. ಸ್ವೀಟ್ ಬ್ರೆಡ್, ನಾವೇ ಹೆಸರು ಇಟ್ಕೊಳ್ಳೋಣ, ಸ್ವೀಟ್ ಬ್ರೆಡ್. ಸ್ವೀಟ್ ಎಗ್ ಬ್ರೆಡ್, ಓಕೆ, ನಾವೇ ಹೆಸರು ಇಟ್ಕೊಳ್ಳೋಣ ಗಾಯ್ಸ್. ಇದ್ರ ಹೆಸರೇನೇಳಿ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಹೆಸರು ಸ್ವೀಟ್ ಎಗ್ ಬ್ರೆಡ್, ಓಕೆ? ನೀವು ಫಿಕ್ಸ್ ಆಗಿಬಿಡಿ, ನಾನೇ ಹೊಸ ಹೆಸರು ಇಕ್ಕಿರೋದು. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವಾಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಪ್ಲೇಟು ಹಾಗೆ ಸ್ವಲ್ಪ ಸಕ್ಕರೆನೂ ಬೇಕು. ಪ್ಲೇಟಲ್ಲಿ ಇವಾಗ ಮೊಟ್ಟೆ ಒಡೆದು ಹಾಕ್ಕೊಳ್ಬೇಕು ಫಸ್ಟು.
3 ಮೊಟ್ಟೆ ಇತ್ತು ಗಾಯ್ಸ್, ಅದಕ್ಕೆ 3 ಹಾಕ್ಕೊಬಿಡ್ತಾ ಇದ್ದೀನಿ. ಪಾಪುನು ತಿಂತಾಳೆ ತಾನೆ ಅಮ್ಮ. 3 ಮೊಟ್ಟೆ ಹೊಡೆದಾಕೊಂಡು ಹಂಗೈತೆ ಗಾಯ್ಸ್. ನಮ್ಮ ಹಸ್ಬೆಂಡ್ ನನಗೆ ಕೋಲ್ಡ್ ಜಾಸ್ತಿ ಆಗೋದಕ್ಕೆ ಜ್ಯೂಸ್ ತಂದ ಗಾಯ್ಸ್. ಅಲ್ಲ ಅಪ್ಪಿ ವಿಡಿಯೋ ಮಾಡ್ಬಿಟ್ಟು ವಿಡಿಯೋ ಮಾಡಿ ಹಾಕಿದ ತಕ್ಷಣ ಕಾಮೆ ಬ್ಲಾಕ್ ಮಾಡ್ಬಿಟ್ಟು ಅಲ್ಲನ್ನ ಏನಂತೀಯ ಅವಳಿಗೆ? ಆ್ಯಕ್ಚುಲಿ ನನ್ನ ಗಂಡನೇ ಅದಕ್ಕೆ ರಿಪ್ಲೈ ಮಾಡ್ತಿದ್ದಾಗ ಅವನೇನಕ್ಕೆ ಸುಮ್ಮನಿದ್ದಾನೆ ಅಂದರೆ ಸೋಷಿಯಲ್ ಮೀಡಿಯಲ್ಲಿ ಗಂಡು ಮಕ್ಳು ಮಾತಾಡಿದ್ರೆ ಸುಮ್ಮನೆ ಕೆಟ್ಟ ಹೆಸರು ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದಾನೆ. ಅದಕ್ಕೆ ನಾನು ರಿಪ್ಲೈ ವಿಡಿಯೋ ಹಾಕಿದ್ದು. ರಿಪ್ಲೈ ವಿಡಿಯೋ ಹಾಕಿದ ತಕ್ಷಣ ಬ್ಲಾಕ್ ಮಾಡಿಬಿಟ್ಟ ಅಲ್ಲಣ್ಣ. ಯಾಕೆ ಚಿನ್ನ ಭಯ ಪಟ್ಕೊಬಿಟ್ಟ? ನಿಮ್ಮ ಯೋಗ್ಯತೆಗಳೆಲ್ಲ ಇದರಲ್ಲೇ ತಿಳ್ಕೊಳ್ಳುತ್ತೆ ನೋಡಿ. ಕಮೆಂಟ್ ಮಾಡಿದ್ಲು ಅಂತ ಅವಳು ಬ್ಲಾಕ್ ಮಾಡಿಬಿಟ್ಟವಳೆ. ಅದಕ್ಕೆ ರಿಪ್ಲೈ ಇನ್ನೊಂದು ವಿಡಿಯೋ ಹಾಕಿದ್ದೀನಿ ಗೈಸ್, ಅದಕ್ಕೆ ಲೇಟ್ ಆಯಿತು. ಸೊ ಇವಾಗ ಮೊಟ್ಟೆ ಹೊಡೆದಾಕ್ಕೊಂಡಿದ್ದೀನಲ್ವಾ, ಮೊಟ್ಟೆ ಹೊಡೆದಾಕ್ಕೊಂಡಿದ್ದೀನಿ. ಅದಕ್ಕೆ ಸಕ್ಕರೆ ಹಾಕ್ಕೋಬೇಕು. ನೀವು ಜಾಸ್ತಿ ಸ್ವೀಟ್ ತಿಂತೀನಿ ಅಂದರೆ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಳಿ, ಕಮ್ಮಿ ಸ್ವೀಟ್ ತಿಂತೀನಿ ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ನಾವು ಜಾಸ್ತಿ ತಿಂತೀವಿ, ನಾವು ಜಾಸ್ತಿ ಹಾಕ್ಕೊತೀವಿ. 1 2 ಆ್ಯಕ್ಚುಲಿ ಅದು ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ಬೇಗನೆ ಕರ್ಗೋಗುತ್ತೆ ಗೈಸ್ ಆಮ್ಲೆಟ್ಗೆ, ಮೊಟ್ಟೆಗೆ. ನಿಜವಾಗ್ಲು ಕೊಡೋಕೆ ನಂಗೆ ಗೊತ್ತಿಲ್ಲ, ನಾನು ಇಸ್ಕೊ ಬಂದ ಕೊಂಬೆ. ನಾರ್ಮಲ್ ಆಗಿ ಯಾವ್ದ್ರಲ್ಲಿ ನಾನು ಆಮ್ಲೆಟ್ ಹಾಕ್ತೀನೋ ಅದೇ ತವಾನ ತಗೊಂಡಿದ್ದೆ. ತವಾ ಬಿಸಿ ಆದ್ಮೇಲೆ ಹೊಡೆದಾಕೊಂಡಿರೋ ಮೊಟ್ಟೆ ಒಳಗಡೆ ಒಂದು ಬ್ರೆಡ್ ಪೀಸ್ ಹಾಕೊಂಡು 2 ಕಡೆನೂ ಚೆನ್ನಾಗಿ ಡಿಪ್ ಮಾಡ್ಕೋಬೇಕು. ಡಿಪ್ ಮಾಡ್ಕೊಂಡಿದಾದ್ಮೇಲೆ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ತವಾ ಮೇಲೆ ಹಾಕ್ಬಿಟ್ಟು 2 ಕಡೆನೂ ರೋಸ್ಟ್ ಮಾಡ್ಕೊಳ್ಬೇಕು. ಇಷ್ಟೇ ಗೈಸ್, ಇಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಇದು. ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಇದ್ರ ಹೆಸರು ನಿಜವಾಗ್ಲೂ ನನ್ಗೇನಂತ ಗೊತ್ತಿಲ್ಲ, ಅದಕ್ಕೆ ನಾನೇ ಒಂದು ಹೆಸರು ಇಕ್ಬಿಟ್ಟಿದ್ದೀನಿ. ಸ್ವೀಟ್ ಬ್ರೆಡ್ ಹೆಗ್ ಅಂತ ನಾನೇ ಇದಕ್ಕೆ ನಾಮಕರಣ ಮಾಡಿಬಿಟ್ಟಿದ್ದೀನಿ. ಬಿಸಿ ಜ್ಯೂಸ್ ತೊಗೊಬಂದವ್ರೆ, ವಾಟರ್ ಮಿಲನ್ನು. ಹಾಗೆ ಇವಾಗ ಬ್ರೆಡ್ಡು, ಸ್ವೀಟ್ ಬ್ರೆಡ್ ಹೆಸರೇ ನಿಕ್ಕಿದ್ವಿ ಗಾಯ್ಸ್. ಹಾಕನೆ ಬ್ರೆಡ್ ಸ್ವೀಟ್ ಆಮ್ಲೆಟಾ? ಬ್ರೆಡ್ ಸ್ವೀಟ್ ಆಮ್ಲೆಟ್ನ ಟ್ರೈ ಮಾಡೋಣ ಬನ್ನಿ. ನಾವೇ ಓನಾಗಿ ಹೆಸರು ಇಕ್ಕಿರೋದು. ಆ್ಯಕ್ಚುಲಿ ಇದು ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಗೈಸ್, ಯಾಕಂದರೆ ಇಲ್ಲಿ ನೋಡಿ ಫುಲ್ ಸಾಫ್ಟಿಯಾಗಿರುತ್ತೆ. ಇದನ್ನ ಟೋಸ್ಟ್ ಮಾಡಾದ್ಮೇಲೆ ಅದಕ್ಕೆ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೂಪರ್ ಮಗಳೇ, ತಿನ್ನಮ್ಮ. 2000 years later. ಊಟಕ್ಕೆ ಏನೈತೆ ಗೊತ್ತಾ? ಸೊ ಅನ್ನ ಮಾಡಿದ್ದೀನಿ. ನಮ್ಮ ಹಸ್ಬೆಂಡ್ ಚಿಕನ್ ಸಾಂಬಾರು ತಂದು ಕೊಟ್ಟವ್ರೆ ಹೋಟ್ಲಿಂದ. ನಮ್ಮ ಹಸ್ಬೆಂಡ್ಗೆ ನಮ್ಮ ಅತ್ತೆ ದಾಲ್ ಮಾಡಿದಾರಂತೆ, ದಾಲ್ ಕೊಟ್ಟು ಕಳಿಸ್ತಾರೆ. ನಾನು ನಾಳೆ ಚಿಕನ್ ತಿನ್ನಲ್ಲ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಇವತ್ತು ನನಗೆ ಹೋಟ್ಲಿಂದ ಚಿಕನ್ ಸಾಂಬಾರು ತಂದು ಕೊಟ್ಟರು. ಬೈಕೊಬೋದು ಇವಾಗ ನೀವು, ಹೋಟ್ಲಿಂದ ಚಿಕನ್ ಸಾಂಬಾರು ತರಿಸ್ಕೊಡೋ ಬದಲು ಚಿಕನ್ನೇ ತರಿಸ್ಕೊಬೋದು ಅಂತ. ಆ್ಯಕ್ಚುಲಿ ಚಿಕನ್ ಇಸ್ಕೊಳ್ಳೋಕ್ಕೆ ಹೋಗಿದ್ದು, ಬಟ್ ಚಿಕನ್ ಅಂಗಡಿ ಎಲ್ಲ ಹತ್ರ ಕ್ಲೋಸ್ ಮಾಡಿತ್ತಂತೆ. ನೋಡಿ
ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಕ್ಕಿದ್ದೀನಿ. ನೀವು ನಂಬಿಲ್ಲ ಅಂದರೆ ಚಿಕನ್ ಅಂಗಡಿ ಎಲ್ಲ ಹತ್ರ ಕ್ಲೋಸ್ ಆಗಿತ್ತು. ಇವ್ರು ಹೋಗೋದೇ 9 ಗಂಟೆ ಆಗಿಬಿಡ್ತು. ಅದಕ್ಕೆ ಹೋಟ್ಲಿಂದ ಸಾರು ತಂದು ಕೊಟ್ಟರು, ಅನ್ನ ಮಾಡಿದ್ದೀನಿ. ಅವರು ನಮ್ಮ ಹಸ್ಬೆಂಡು ನಮ್ಮ ಅತ್ತೆ ಮನೆಯಿಂದ ಸಾರು ತೊಗೊಬರಕ್ಕೆ ಹೋಗಿದ್ದಾರೆ. ತೊಗೊಬಂದಾದ್ಮೇಲೆ ಊಟ ಮಾಡಿಬಿಟ್ಟು ಹೊತ್ತು ಪೂಜೆ ಮಾಡಬೇಕು ಅಂತ. ಸೊ ನಾಳೆ ಸೋಮವಾರ, ಸೊ ನಾಳೆ ಬೆಳಗ್ಗೆನೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಓಕೆನಾ? ತಂದು ಕೊಟ್ಟ ಗೈಸ್ ನಮ್ಮ ಹಸ್ಬೆಂಡು. ಕವರ್ ಎಲ್ಲಿ ಅಮ್ಮ? ಕವರ್ ಇಕ್ಕೋ, ನೋಡ್ಕೊಳ್ಳಿ. ನಮ್ಮ ಅತ್ತೆ ಮಾಡಿರೋ ದಾಲ್ ಹಿಂಗಿರುತ್ತೆ. ಇಷ್ಟೇ. ಈ ದಾಲೇ ನನ್ನ ಗಂಡನಿಗೆ ಇಷ್ಟ ಗೈಸ್. ನೋಡಿ ಈ ಥರ ದಾಲು ನಮ್ಮ ಹಸ್ಬೆಂಡ್ಗೆ ಇಷ್ಟ ತುಂಬ. ಅವ್ರ ದಾಲಲ್ಲೇ ತಿನ್ಕೊಳ್ಳಿ, ನಾವು ಚಿಕನ್ ಸಾರಲ್ಲಿ ತಿನ್ನೋಣ ಬನ್ನಿ. ಹೇ, ನೀನು ದಾಲಲ್ಲಿ ತಿಂತೀಯ ಚಿಕನ್ ಸಾರಲ್ಲಿ ತಿಂತೀಯ? ಅದು ನನ್ನ ಮಗಳು ನಂತರ ಗೈಸ್ ಆ ದಾಲ್ ನನಗೂ ಹೇಳ್ಕೊಟ್ಟವ್ರೆ. ನೆಕ್ಸ್ಟ್ ಟೈಮ್ ನಾನು ಮಾಡಬೇಕಾದ್ರೆ ತೋರಿಸ್ತೀನಿ. ಏನೂ ಇಲ್ಲ, ಬರೀ ಬೇಳೆ ಟೊಮೆಟೊ ಎಣ್ಣೆ ಅಷ್ಟೇ, ಅದಕ್ಕೆ ಇನ್ನೇನು ಬೇಡ. ಇವಳು ಯಾರು ಗೈಸ್? ಇವಳು ಚಪಾತಿ ಫ್ಯಾಮಿಲಿಗೆ ಹುಟ್ಟಿರೋವಳು. ಚಪಾತಿ ಎಲ್ಲ ಮಾಡಿಲ್ಲ, ನನಗೆ ಕೋಲ್ಡ್ ಗೈಸ್. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಡುಗೆ ಮಾಡೋಕ್ಕಂತಾನೆ ಅವ್ನು ಪಾಪ ತಂದ್ಕೊಟ್ಟವನೆ. ನೋಡಿದ್ರೆ ಅವಳಿಗೆ ಚಪಾತಿ ಅಂತೆ. ಎಲ್ಲೋಗುತ್ತೆ ಹೇಳಿ ಅವ್ರ ಜಾತಿ ಬುದ್ಧಿ, ಚಪಾತಿ ತಿನ್ನೋ ಬುದ್ಧಿ. ಚಪಾತಿ ಫ್ಯಾಮಿಲಿನ ನಿಮ್ಮದು? ಇಲ್ಲಿ ನೋಡ್ಕೊಂಡೆಲ್ಲೋ ಚಪಾತಿ ಫ್ಯಾಮಿಲಿನ ನಿಮ್ಮದು? ಆ ಕೂದಲು ಎಷ್ಟು ಸತಿ ಸರಿ ಮಾಡ್ತೀನಿ ಗೊತ್ತಾ ಗಾಯ್ಸ್? ಬೇಕು ಬೇಕಂತ ಹಿಂಗೆ ಮುಂದೆ ಬಿಟ್ಕೊಳ್ಳೋದು, ಹಿಂಗೆ 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 ಸ್ಟೈಲ್ಗೆ ದೆವ್ವ ಥರ. ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ ತಟ್ಟೆಗೆ ಹಾಕ್ಕೊಳ್ಳೋಣ ಕಚ್ಕೊಳ್ಳೋಕ್ಕೆ. ಸ್ಟೈಲ್ ಚಿಕನ್ ಅಂತೆ, ಟೇಸ್ಟ್ ಮಾಡೋಣ ಬನ್ನಿ. ನೋಡಿ ಹಿಂಗಿದೆ ಟೇಸ್ಟ್, ಹಿಂಗಿದೆ ನೋಡೋಣ. ಚಿಕನ್ ಅಂದ್ಬಿಟ್ಟು ಮೊಟ್ಟೆ ಹಾಕವ್ರೆ ಗಾಯ್ಸ್. ಅರ್ಧ ಮೊಟ್ಟೆ ಹಾಕವ್ರೆ. ಇದು ಮೊಟ್ಟೆ ಗಾಯ್ಸ್. ಇದು ಚಿಕನ್. ಸೊ ಇವಾಗ ತಿನ್ನೋಣ ಬನ್ನಿ. ನೋಡಿದ್ರ ಗಾಯ್ಸ್, ಒಂದ್ ದಿವಸಕ್ಕೂ ನಾನು ಮಾಡಿರೋ ಸಾರು ಸೂಪರ್ ಅಂತ ಬಾಯಿಂದ ಹೇಳಿಲ್ಲ. ಇವಾಗ ಅಮ್ಮಮ್ಮ ಮೊನ್ನೆ ಸಾಂಬಾರು ಸೂಪರ್ ಇದೆ ಅಂತೆ. ಅಷ್ಟೇ, ಡೈಲಿ ಮಾಡಾಕೋರು ನಾವು, ಯಾವತ್ತೋ ಒಂದ್ ದಿವಸ ಮಾಡಾಕೋರ್ಗೆ ಹೆಸರು. ಚೆನ್ನಾಗಿದೆ ಗೈಸ್, ಆದ್ರೆ ಉಪ್ಪು ಕಮ್ಮಿ. ಯಾಕಂದ್ರೆ ನಾವು ಅನ್ನಕ್ಕೆ ಉಪ್ಪು ಹಾಕಲ್ವಲ್ಲ ನಾನು, ಸೊ ಅದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ. Flashback. ನನ್ನ ಮಗಳು ನಂತರ ಗೈಸ್ End of flashback. ಹಸ್ಬೆಂಡ್ ಬಂದು ಊಟ ಮಾಡ್ತಾವ್ರೆ. ನಿಮ್ಮ ಅಮ್ಮ ಮನೆ ಸಾರು ತಿಂತಾ ಇದೆಯಾ? ಏನು ಅನ್ನಿಸ್ತಾ ಇದೆ? ನಾನು ಮಾಡಿದ್ರೆ ಹೊಟ್ಟೆ ತುಂಬ ತಿನ್ನಲ್ಲ. ನೋಡಿದ್ರ ಗಾಯ್ಸ್, ನೋಟ್ ಮಾಡ್ಕೊಳ್ಳಿ ಪಾಯಿಂಟು. ಒಂದು ದಿವಸ ಚಿಕನ್ ತಂದು ಇನ್ನೊಂದ್ಸತಿ ಗ್ರೀನ್ ಬಿರಿಯಾನಿ ಮಾಡು ಅಂತ ಹೇಳಿ ಅವನು, ಅವಾಗೆಲ್ಲ ಅವ್ರ ಅಮ್ಮ ಮನೆ ಸಾರು ತಿನ್ನಂತ. ಏನಂತೀರಾ ಗಾಯ್ಸ್? ಸೊ ನಮ್ಮ ಹಸ್ಬೆಂಡ್ ಊಟ ಮಾಡ್ತಾವ್ರೆ ಸ್ಯಾಮ್ಬ್ರೋ ಲಾಗ್ ನೋಡಿಕೊಂಡು. ಸ್ಯಾಮ್ಬ್ರೋ ಲಾಗ್ ನೋಡಿಲ್ಲ ಅಂದರೆ ಅವ್ರಿಗೆ ಊಟ ಮಾಡಿದ್ದೆ ಅರ್ಗಲ್ಲ ತಾನೆ ಅಪ್ಪಿ? ನಾನು ನೋಡ್ತೀನಿ ಗಾಯ್ಸ್, ನನಗೂ ಇಷ್ಟ ಸ್ಯಾಮ್ಬ್ರೋದು ಲಾಗ್ಸು. ನಾನು ಕರೆಕ್ಟಾಗಿ ನೋಡ್ತಿರೋದು ಆವಾಗಿಂದ ಅಂದರೆ ಇವರೊಬ್ರದ್ದೇ ಲಾಗು ತಾನೆ ಅಪ್ಪಿ? ನನ್ನ ಗಂಡ 3 ವರ್ಷದಿಂದ ನಾನು ನನ್ನ ಗಂಡ ಇಬ್ಬರು ಸ್ಯಾಮ್ಬ್ರೋ ಹಾಕು ಸ್ಯಾಮ್ಬ್ರೋ ಲಾಗ್. ನೀವು ಯಾರಾದರೂ ಸ್ಯಾಮ್ ಫ್ಯಾಮ್ ಇದ್ರೆ ಕಮೆಂಟ್ ಮಾಡಿ. ಓಕೆ, ಅಲ್ಲ ಸಂಜಯ್, ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡೋದು ಇಷ್ಟ ಇಲ್ಲ ಅನ್ನೋದು ಸೇರಿ ಯಾಕೆ ಜೊತೆಗಿರೋದು ನೋಡಿ ಗೈಸ್, ನನ್ನ ಗಂಡ ಅವ್ರ ಅಮ್ಮ ಮನೆ ಸಾರಾಗಿದ್ದಕ್ಕೆ ಬೌಲಲ್ಲಿ ಸ್ವಲ್ಪ ಮಿಕ್ಕೈತೆ, ಅದು ನಾನು ಸ್ಪೂನಲ್ಲಿ ಕುಡ್ಕೊತವನೆ.
ಇದರಲ್ಲೇ ಅರ್ಥ ಮಾಡ್ಕೋಬೇಕು ನಾವು ಅವನಿಗೆ ಅವ್ರ ಅಮ್ಮ ಮಾಡೋ ಅಡುಗೆ ಅಂದರೆ ಎಷ್ಟಿಷ್ಟ ಅಂತ. ಆಯ್ತಾ, ಬಾಕ್ಸ್ ನಾನು ತಿನ್ಕೊಂಬಿಡು. ಓಹೋ, ಮನೇಲಿ ಎಷ್ಟು ಊಟ ಬಿಸಾಕ್ತಿ ಆವಾಗ ನೋಡ್ರ ಗಾಯ್ಸ್ ಹೆಂಗಿದ್ದಾನೆ. ಬ್ಯಾಡ್ ಕಮೆಂಟ್ ಹಾಕಿ ಗಾಯ್ಸ್. ಗಾಯ್ಸ್ ಟೈಮ್ ನೋಡಿ 12 ಗಂಟೆ ಆಗ್ತಿದೆ. ಚಾರ್ವಿಗೆ ಇವಾಗ ಸೈಕಲ್ ಓಡಿಸೋಕ್ಕೆ ಆಸೆ ಆಗ್ಬಿಟ್ಟೈತೆ. ಅದಕ್ಕೆ ಕೆಳಗಡೆ ಹೋಗ್ತಿದ್ದೀವಿ, ಒಂದು ರೌಂಡ್ ಓಡಿಸ್ಕೊಬರೋಣ ಅಂತ. ಸೊ ಬನ್ನಿ ನೋಡೋಣ ನನ್ನ ಮಗಳು ಓಡಿಸ್ತಾಳೋ ಇಲ್ವೋ. ಹೇಗಿದ್ದಾರೆ ಕಾಲಿಕ್ಕೋ ಅಂತ. ತುಳಿ ಮಗ್ಳೆ ತುಳಿಮ್ಮ. ಸೊ ಗಾಯ್ಸ್ ಇಷ್ಟೊತ್ತಲ್ಲಿ ಚಾರ್ವಿಗೆ ಸೈಕಲ್ ಓಡಿಸೋದು ಕಲಿಸ್ಕೊಡ್ತಾರೆ. ನೀವು ಅನ್ಕೊಬೋದು ಯಾಕೆ ಇಷ್ಟೊತ್ತಲ್ಲಿ ಹೇಳ್ಕೊಡ್ತಿದ್ದೀರಾ, ಸಂಜೆ ಹೊತ್ತು ಹೇಳ್ಕೊಡ್ಬೋದು, ಬೆಳಗ್ಗೆ ಹೊತ್ತು ಹೇಳ್ಕೊಡ್ಬೋದಲ್ವ ಅಂತ. ಸೊ ಅವಳು ಸೈಕಲ್ ಏನಾದರೂ ಎತ್ಕೊಂಡು ಬಂದರೆ ಅವಳು ತುಳಿತಿದ್ರೆ ಬೇರೆ ಮಕ್ಕಳೆಲ್ಲ ಅವಳ ನೋಡ್ಕೊಂಡಿರ್ತಾರೆ. ಸೊ ಬೇಜಾರಾಗುತ್ತೆ, ನನಗೆ ಬೇಜಾರಾಗುತ್ತೆ. ಸೊ ಬೇರೆ ಮಕ್ಕಳೆಲ್ಲ ಅವ್ರನ್ನ ನೋಡ್ಕೊಂಡಿದ್ರೆ ಇವಳು ತುಳ್ಕೊಂಡಿದ್ರೆ ಅದೆಲ್ಲ ಚೆನ್ನಾಗಿರಲ್ಲ. ಸೊ ಅದಕ್ಕೆ ತೊಗೊಬಂದಿಲ್ಲ. ಈ ಏರಿಯಾದಲ್ಲಿ ತುಂಬ ಮಕ್ಕಳಿದ್ದಾರೆ. ಸೊ ಅದಕ್ಕೆ ಅವ್ರಿಗೆಲ್ಲ ಹರ್ಟ್ ಮಾಡೋದು ಏನಕ್ಕೆ ಅಂತ ನಾನು ಸಂಜೆ ಹೊತ್ತೆಲ್ಲ ಓಡಿಸಲ್ಲ ಗೈಸ್. ಇವಾಗ ಯಾರೂ ಇಲ್ಲ ನೋಡಿ, ರೋಡಲ್ಲಿ ಯಾರೂ ಇಲ್ಲ ಅಂದ್ಬಿಟ್ಟು ಹಸ್ಬೆಂಡು ಪ್ರಾಕ್ಟೀಸ್ ಮಾಡಿಸ್ತವ್ರೆ. ಬಾಹುಬಲಿ ಇದು ತೋಳಲ್ಲ ಕಣೋ, ತೊಲೆ ಹುಷಾರು. ಬಾಟ್ಲೇ ಹೊಡೆದೋಯ್ತು ಕೆಳಗಡೆ ಬಿದ್ದು ನೋಡಿ. ಲೋಕಲ್ ಬಾಟ್ಲು ನೋಡಿ, ಮನೆಯಲ್ಲ ನೀರು. ಕೋಲ್ಡ್ದು ಮಾತ್ರೆ ಇದೆ, ತಿನ್ಕೊಂಬಿಡ್ತೀನಿ ಗೈಸ್. ಆಗ್ತಾಯಿಲ್ಲ ಕೋಲ್ಡು. ಇದು ಲಾಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ಗೆ ತಂದಿದ್ದು. ನಾನು ಇದು ಒಂದಿದೆ ತಿನ್ಕೊಬಿಡ್ತೀನಿ ಇವತ್ತು. ಮಾತ್ರೆ ತಿನ್ನಬೇಕಂದ್ರೆ ಆಗಲ್ಲ ಗೈಸ್ ನನಗೆ, ಯಾಕಂದರೆ ಡೈಲಿ ಥೈರಾಯ್ಡ್ ಮಾತ್ರೆಗಳು ತಿಂದು ಬೇಜಾರಾಗ್ಬಿಟ್ಟೈತೆ. ಮಾಡ್ಕೊಳ್ಳಿ, ಶೇರ್ ಮಾಡಿ, ಬಾಯ್. ಬೆಲ್ ಪಕ್ಕದಲ್ಲಿ ಗಂಟೆ ತಗೊಳ್ಳಿ. ಸೊ ಗೈಸ್ ಇದಾಯಿತು ಇವತ್ತಿನ ವಿಡಿಯೋರಿಗೆಲ್ಲ ಇಷ್ಟ ಆಗಿದೆ. ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇದೇ ಥರ ನನ್ನ ವೀಡಿಯೋಸ್ ನೋಡಿ ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಮತ್ತು ನಾಳೆ ವೀಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್ ಗೈಸ್. Okay, bye. Love you all. Bye, guys.